ಇನ್ನು ಡಿಜಿಪಿ ಕಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಜಿಪಿ ರಾಮಚಂದ್ರ ರಾವ್ ಮೊದಲ ರಿಯಾಕ್ಟ್ ವ್ಯಕ್ತವಾಗಿದೆ. ಇದು ನನ್ನ ವಿರುದ್ಧ ನಡೆದ ವ್ಯವಸ್ಥಿತ ಪಿತೂರಿ. ಎಸ್ ರಾಮಚಂದ್ರ ರಾವ್ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್. ಇದು ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಮಚಂದ್ರ ರಾವ್ ಮೊದಲ ಪ್ರತಿಕ್ರಿಯೆ ಲಭ್ಯವಾಗಿದೆ. ಇದು ನನ್ನ ವಿರುದ್ಧ ನಡೆದ ಪ್ರೀ ಪ್ಲಾನ್ಡ್ ವ್ಯವಸ್ಥಿತ ಪಿತೂರಿ. ಇದೊಂದು ಫೇಕ್ ವಿಡಿಯೋದಲ್ಲಿರೋದು ನಾನಲ್ಲ. ನನ್ನ ಗೌರವಕ್ಕೆ ಚ್ಯುತಿ ತರುವ ಪ್ರಯತ್ನ ನಡೆದಿದೆ. ಇದು ಮಾರ್ಫ್ ಆಗಲ್ಪಟ್ಟ ವಿಡಿಯೋ. ಪರಿಚಯ ಇರುವ ವ್ಯಕ್ತಿಗಳೇ ಈ ಕುತಂತ್ರವನ್ನು ಮಾಡಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ಪ್ರಥಮ ರಿಯಾಕ್ಟ್. ಡಿಜಿಪಿ ರಾಮಚಂದ್ರ ರಾವ್ ಸಮವಸ್ತ್ರ ಧರಿಸಿ ಕಚೇರಿಯಲ್ಲಿ ಕೂತಂತೆ ಕಾಣುವ ವಿಡಿಯೋ ಒಂದು ಭಾರಿ ವೈರಲ್ ಆಗಿತ್ತು. ಕಚೇರಿಗೆ ಬರುವ ಪ್ರತಿ ಮಹಿಳೆಯ ದೇಹವನ್ನು ಅತ್ಯಂತ ಅಶ್ಲೀಲವಾಗಿ ಸ್ಪರ್ಶ ಮಾಡಿ ಅಸಭ್ಯವಾಗಿ ವರ್ತನೆ ಮಾಡಿದಂತೆ ಗೋಚರವಾಗುತ್ತಿದ್ದ ಆ ಒಂದು ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ರು. ಈ ತರಹದ್ದೊಂದು ಅಸಹ್ಯ ದೃಶ್ಯವನ್ನ ನನ್ನ ಕಣ್ಣು ಮುಂದೆ ತರಬೇಡಿ ಅಂತ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ರು. ಅದೇ ವೈರಲ್ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಸ್ವತಃ ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ ಸಾಕ್ಷಾತ್ ರಾಮಚಂದ್ರ ರಾವ್ ರಿಯಾಕ್ಟ್ ಮಾಡಿದ್ದಾರೆ. ಇದನ್ನ ನಖಶಿಕಾಂತವಾಗಿ ತಳ್ಳಿ ಹಾಕಿದ್ದಾರೆ. ಅದರಲ್ಲಿರೋದು ನಾನಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳ್ತಿದ್ದಾರೆ. ನಾನು ಅದರಲ್ಲಿರೋದಲ್ಲ. ನನ್ನ ವೇಷಭೂಷಣದಂತೆ ನಾನೇ ಆ ಕೃತ್ಯವನ್ನು ಬೆಸಗುವಂತೆ ಕಾಣಿಸಲಾಗಿದೆ. ಅರ್ಥ ಆಗ್ತಾ ಇಲ್ಲ. ಇದು FSLಗೂ ಕೂಡ ಸವಾಲಾಗಬಹುದಾದಂತಹ ದೃಶ್ಯ. ಅಸಲಿ ನಕಲಿಗೆ ವ್ಯತ್ಯಾಸಗಳೇ ಗೊತ್ತಾಗದಂತೆ ಅತ್ಯಂತ ವ್ಯವಸ್ಥಿತವಾಗಿ ನನ್ನ ವಿರುದ್ಧ ಪಿತೂರಿ ಮಾಡಲಾಗಿದೆ. ನೋಡಿ, ಅದು ಒಂದು ಸರ್ಕಾರಿ ಕಚೇರಿ, DGP ಆಫೀಸು. ಅದು ರಾಮಚಂದ್ರ ರಾವ್ ಅಲ್ಲ ಅನ್ನೋದಕ್ಕೆ ದಾಖಲೆಗಳು ಸಿಗ್ತಾ ಇಲ್ಲ. ಅದು ರಾಮಚಂದ್ರರೇ ಅನ್ನೋದಕ್ಕೆ ಆ ದೃಶ್ಯವೇ ಸಾಕ್ಷಿ. ಆ ದೃಶ್ಯ ಕತೆ ಹೇಳ್ತಾ ಇದೆ. ಆ ದೃಶ್ಯದಲ್ಲಿ ರಾಮಚಂದ್ರ ರಾವ್ ವರ್ತಿಸಿದ ವರ್ತನೆ ಇತ್ತಲ್ಲ, ರಾಜರ ಕಾಲಘಟ್ಟದಲ್ಲಿದ್ದ ಮನ್ಮಥ ರಸಿಕರು ಕೂಡ ನಾಚಿ ನೀರಾಗುವಂತೆ ಪರ್ಫಾರ್ಮೆನ್ಸು DGP ರಾಮಚಂದ್ರ ರಾವ್ ಅವರದ್ದು. ಆದರೆ DGP ಅವರು ಸ್ವತಃ ಇದನ್ನು ನಿರಾಕರಿಸ್ತಾ ಇದ್ದಾರೆ. ನೋಡಿ, ಆ ವಿಡಿಯೋವನ್ನು ಯಾರೋ ಪಕ್ಕದಲ್ಲೇ ನಿಂತ್ಕೊಂಡು ಶೂಟ್ ಮಾಡೋ ಥರ ನಿಮಗೆ ಕಾಣಿಸ್ತಾ ಇದೆ. ಆ ವಿಡಿಯೋ ವೈಬ್ರೇಟ್ ಆಗ್ತಾ ಇದೆ. ಆ ವಿಡಿಯೋವನ್ನು ಚಿತ್ರೀಕರಿಸಲೆಂದೇ ಯಾರೋ ಇಟ್ಟಿರುವಂತೆ ಕಾಣ್ತಾ ಇದೆ. ಸ್ಕ್ರೀನ್ನಲ್ಲೊಂದು ಸಣ್ಣ ನಡುಕ ಇದೆ. ನೀವು ಆಳವಾಗಿ ಗಮನಿಸಿದ್ರೆ ಅರ್ಥ ಆಗುತ್ತೆ. ರಾಮಚಂದ್ರ ರಾವ್ ಹೇಳ್ತಾರೆ ಇದನ್ನು ಮಾರ್ಫ್ ಮಾಡಲಾಗಿದೆ. ನೋಡಿ, ಅವರು ಎರಡೆರಡು ತರಹದ ರಿಯಾಕ್ಟ್ ಮಾಡಿರುವಂತಹದ್ದು. ಒಂದು, ನನಗೆ ಗೊತ್ತಿರುವ ತೀರಾ ನನ್ನನ್ನು ಬಲ್ಲವರು ಈ ಒಂದು ಕೃತ್ಯವನ್ನು ಬೆಸಗಿದ್ದಾರೆ ಅಂತ ಹೇಳ್ತಾರೆ. ಎರಡನೆಯದು, ಆ ವಿಡಿಯೋದಲ್ಲಿರುವವನು ನಾನಲ್ಲ, ಮತ್ತಿನ್ಯಾರು? ಆಜಾನುಬಾಹು ಶರೀರ ರಾಮಚಂದ್ರ ರಾವಿಗೆ ಹೊರತು ಇನ್ನೊಬ್ಬರಿಗಿಲ್ಲ ಡಿಪಾರ್ಟ್ಮೆಂಟಲ್ಲಿ. ಈ ಹಿಂದೆ ಸಾಕಷ್ಟು ಅಧಿಕಾರಿಗಳಿದ್ರು ಈ ತರಹದ್ದೊಂದು ಆಜಾನುಬಾಹು ವ್ಯಕ್ತಿ. ಅವರ ತೋಳ್ ಬಲದಂತೆ ಕಾಣುವ ಮತ್ತೊಬ್ಬ ಪೊಲೀಸ್ ಅಧಿಕಾರಿಯನ್ನ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಶಂಕರ್ ಬಿದ್ರಿ ಹಳೆಯ ಚಿತ್ರಗಳಲ್ಲಿ, ಹಳೆಯ ಫೋಟೋಗಳಲ್ಲಿ ಹಿಂಗಿದ್ರು. ಆದರೆ ಇದು ರಾಮಚಂದ್ರ ರಾವ್ನವರೇ ಅಂತ ಹೇಳಲಾಗುವ ದೃಶ್ಯ. ಅದು ಸಿಕ್ಕಾಪಟ್ಟ ವೈರಲ್ ಆಗಿತ್ತು. ಅಧಿಕಾರಿ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾದಂತಹ ವಿಡಿಯೋ. ರಾಮಚಂದ್ರ ರಾವ್ ವಿರುದ್ಧ ಓತಪ್ರೋತವಾದ ಖಂಡನೆಗಳು ವ್ಯಕ್ತವಾಯಿತು. ಎಡಬಿಡದೆ ಅವರ ವಿರುದ್ಧ ಛೀ ಥೂ ಎನ್ನುವ ಕಾಮೆಂಟ್ಗಳು ವ್ಯಕ್ತವಾಗಿದೆ. ಸ್ವತಃ ಸಿದ್ದರಾಮಯ್ಯನವರು ಕೂಡ ಇದನ್ನು ಅತ್ಯಂತ ನಕಾರಾತ್ಮಕವಾಗಿಯೇ ವಿಮರ್ಶೆ ಮಾಡಿದ್ರು. ಈ ತರಹದ ಅಸಹ್ಯ ದರಿದ್ರ ವಿಡಿಯೋಗಳನ್ನು ನನಗೆ ತೋರಿಸಬೇಡಿ ಅಂದರು ಸಿದ್ದರಾಮಯ್ಯ. ಹೆಣ್ಣು ಮಕ್ಕಳ ಜೊತೆ ವರ್ತನೆ ಮಾಡಿದ ರೀತಿ ಅತ್ಯಂತ ಅಸಹ್ಯದಂತೆ ಕಾಣುವಂತಹ ದೃಶ್ಯ ಆಯಿತು. ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದೊಂದು ಫೇಕ್ ವಿಡಿಯೋ ಅಂತ ಹೇಳಿ ಇದನ್ನು ನಿರಾಕರಣೆ ಮಾಡಿದ್ದಾರೆ. ನನ್ನ ಗೌರವಕ್ಕೆ ಚ್ಯುತಿ ತರುವ ಪ್ರಯತ್ನ, ಪರಿಚಯ ಇರುವ ವ್ಯಕ್ತಿಗಳೇ ಈ ಕುತಂತ್ರ ನಡೆಸಿದ್ದಾರೆ ಅಂತ ಹೇಳಿ ರಾಮಚಂದ್ರ ರಾವ್ ಪ್ರತಿಕ್ರಿಯೆ ಕೊಟ್ಟಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.